ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ SSLCಗೆ ಬರುವಂತಹ ಸಂಖ್ಯಾಶಾಸ್ತ್ರದ ಪಾಠದ ಮೇಲೆ ಪ್ರಮುಖವಾದಂಥ ಸೂತ್ರಗಳನ್ನು ನೋಡೋಣ. ಈ ಸಂಖ್ಯಾಶಾಸ್ತ್ರದಲ್ಲಿ 3 ರೀತಿಯಾದಂಥ ಅಂಶಗಳನ್ನು ನಾವು ನೋಡ್ತೀವಿ. ಒಂದನೇದು ಸರಾಸರಿ, ಎರಡನೇದು ಬಹುಲಕ, ಮೂರನೇದು ಮಧ್ಯಾಂಕ. ಈ 3 ರೀತಿಯಾದಂಥ ಅಂಶಗಳನ್ನು ಈ ಸಂಖ್ಯಾಶಾಸ್ತ್ರದ ಪಾಠದಲ್ಲಿ ನೋಡ್ತೀವಿ. ಸಂಖ್ಯಾಶಾಸ್ತ್ರ ಪಾಠದಲ್ಲಿ ಸರಾಸರಿಯನ್ನು ಮತ್ತೆ 3 ರೀತಿಯಾಗಿ ನೋಡ್ತೀವಿ ನಾವು. ಸರಾಸರಿಯನ್ನು ನೇರ ವಿಧಾನದಿಂದ ಯಾವ ರೀತಿಯಾಗಿ ಕಂಡುಹಿಡಿತೀವಿ, ಅಂದಾಜು ವಿಧಾನದಿಂದ ಯಾವ ರೀತಿಯಾಗಿ ಸರಾಸರಿಯನ್ನು ಕಂಡುಹಿಡಿತೀವಿ, ಮತ್ತು ಹಂತ ವಿಚಲನ ವಿಧಾನದಿಂದ ಯಾವ ರೀತಿಯಾಗಿ ಕಂಡುಹಿಡಿತೀವಿ. ಇವಷ್ಟು ಸೂತ್ರಗಳನ್ನು ಒಂದ್ಸಲ ನೋಡೋಣ. ಒಂದನೇದು ಸರಾಸರಿ. ಸರಾಸರಿಯಲ್ಲಿ 3 ರೀತಿಯಾದಂಥ ಸರಾಸರಿಗಳನ್ನು ನೋಡ್ತೀವಿ. ನೇರ ವಿಧಾನ, ಎರಡನೆಯದು ಅಂದಾಜು ವಿಧಾನ, ಮೂರನೇದು ಹಂತ ವಿಚಲನ ವಿಧಾನ. ಹಂತ ವಿಚಲನ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿತೀವಿ. ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಂದರೆ x ಬಾರ್ ಈಕ್ವಲ್ ಟು ಸಿಗ್ಮಾ fi xi ಡಿವೈಡೆಡ್ ಬೈ ಸಿಗ್ಮಾ fi. ಈ ಸೂತ್ರ ಏನಪ್ಪ ಅಂದರೆ ಕಂಡುಹಿಡಿಯುವುದರ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿತೀವಿ. ಅದೇ ಅಂದಾಜು ವಿಧಾನದಿಂದ ಸೂತ್ರವನ್ನು ಯಾವ ರೀತಿಯಾಗಿ ಬರ್ತದೆ ಅಂದರೆ x ಬಾರ್ ಈಕ್ವಲ್ ಟು a ಪ್ಲಸ್ ಸಿಗ್ಮಾ fi di ಡಿವೈಡೆಡ್ ಬೈ ಸಿಗ್ಮಾ fi. ಇದು ಅಂದಾಜು ವಿಧಾನ ಕಂಡುಹಿಡಿಯುವಂಥ ಸೂತ್ರ. ಮೂರನೇದು ಹಂತ ವಿಚಲನ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನಂದರೆ x ಬಾರ್ ಈಕ್ವಲ್ ಟು a ಪ್ಲಸ್ ಸಿಗ್ಮಾ fi ui ಡಿವೈಡೆಡ್ ಬೈ ಸಿಗ್ಮಾ fi ಇಂಟು h. ಇವು ಏನಪ್ಪ ಅಂತಂದ್ರೆ ನೇರ ವಿಧಾನ, ಅಂದಾಜು ವಿಧಾನ, ಹಂತ ವಿಚಲನ ವಿಧಾನದಿಂದ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರಗಳು ಬರ್ತವೆ. ನೆಕ್ಸ್ಟ್ ಬಹುಲಕ ಅಂತ ಬರ್ತದೆ. ನೆಕ್ಸ್ಟ್ ಏನು ಬರ್ತದೆ ಅಂದರೆ ಬಹುಲಕ ಅಂತ ಬರ್ತದೆ. ಬಹುಲಕ ಕಂಡುಹಿಡಿಯುವಂಥ ಸೂತ್ರ ಏನದ ಅಂದರೆ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ into the bracket f1 minus f0 divided by 2f1 minus f0 minus f2 into h ಅಂತೇಳಿ ಏನು ಬರ್ತದೆ ಬಹುಲಕ ಕಂಡುಹಿಡಿಯುವಂಥ ಸೂತ್ರ ಬರ್ತದೆ. ಎಲ್ ಪ್ಲಸ್ ಇಂಟು ದಿ ಬ್ರಾಕೆಟ್ f1 minus f0 divided by 2f1 minus f0 ಮೈನಸ್ f2 ಇಂಟು ದಿ ಬ್ರಾಕೆಟ್ ಕಂಪ್ಲೀಟ್ ಇಂಟು h ಅಂತೇಳಿ ಏನು ಬರ್ತದೆ ಅಂತ ಬಹುಲಕವನ್ನು ಕಂಡುಹಿಡಿಯುವಂಥ ಸೂತ್ರ ಬರ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮಧ್ಯಾಂಕ ಅಂತ ಬರ್ತದೆ. ಮಧ್ಯಾಂಕ ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಂದರೆ ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದಿ ಬ್ರಾಕೆಟ್ n ಡಿವೈಡೆಡ್ ಬೈ 2 ಮೈನಸ್ CF divided by F close bracket into H. ಏನಪ್ಪ ಅಂತಂದ್ರೆ ಮಧ್ಯಾಂಕ ಕಂಡುಹಿಡಿಯುವಂಥ ಸೂತ್ರ ಅಂತ ಬರ್ತದೆ. ಅಷ್ಟು ರೀತಿಯಾಗಿ ಏನಪ್ಪ ಅಂತಂದ್ರೆ ಒಂದು ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ, ಒಂದು ಬಹುಲಕ ಕಂಡುಹಿಡಿಯುವಂಥ ಸೂತ್ರ, ಒಂದು ಹಂತ ಏನಪ್ಪ ಅಂತಂದ್ರೆ ಮಧ್ಯಾಂಕ ಕಂಡುಹಿಡಿಯುವಂಥ ಸೂತ್ರ. ಈ 3 ಸೂತ್ರಗಳನ್ನು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಇಷ್ಟು ತಿಳ್ಕೊಂಡಿದ್ದೇ ಆದರೆ 3 ಮಾರ್ಕ್ಸ್ ಫಿಕ್ಸ್ ಬರ್ತದೆ. ಓಕೆ.